ಜಯೇ ಜಯೇ ಬರೀ ಇಲ್ಲಿ. ಏನಪ್ಪ ಕರ್ದಲ್ಲ? ಅಲ್ಲ ಕಣೆ, ನಿನಗೆ ಮೈಮೇ ಪ್ರಜ್ಞೆ ಆಯ್ತಾ ಇಲ್ಲ ಅಂತ ನಿನಗೆ? ಹಾ ಓಯ್ ಅದಕ್ಕೆ ಮರಿಯಾ ಅಂತ ಹೇಳ್ತೀಯಾ? ಅಲ್ಲ ಕಣೆ, ಬಂದು ಈಸ್ ದಿನ ಆಯ್ತು. ನಿಮ್ಮ ಅಣ್ಣ ಬಂದು ಇಲ್ಲೇ ಕುಕ್ಕರ್ಸ್ಕೊಂಡಿದ್ದೀನಿ. ನಿಮ್ಮ ಅಣ್ಣ ಮಗಳನ್ನು ಇಲ್ಲೇ ತಂದಿಕೆ ಇದೆಯಾ? ಏನ್ ಮಂತನ ಮುಳುಸಲಂತ ಮಾಡಿದ್ಯಾ? ಏನ್ ಕತೆ ನಿಂತು? ಇದು ಯಾವಾಗ ಹೋಗೋದವ್ರು? ಅಯ್ಯ ಅವ 4 ದಿನ ಇದ್ದು ಹೋಗ್ತಾರಂತ ಹೇಳು. ನೀನ್ ಯಾಕೆ ಹಂಗಾಡ್ತೀಯ? ಮೆಟ್ಕಿಡ್ತಾ ನೋಡ್ಬಿಡ್ತಿ ಮತ್ತೆ ನಿನ್ನ. ಓ ಬಂದಳಿ ನಿನ್ನ ಉದರಾಗ ಊದಕ್ಕೆ ಕಳಿಸು ಅಂತ ಕಳಿಸ್ತಿರ್ಬೇಕು. ಅಯ್ಯೋ ತಂಗಿ ಮನೆ ತಿಂದು 4 ದಿನ ಇರ್ತಾರೆ ಹೇಳು. ನೀನ್ ಯಾಕೆ ಹಂಗೆ ಅವಳೆ ಸಿಡುಕ್ ಮತ್ತೆ ಸಿಂಗಾರ ಪಾಡ್ದಂಗೆ ಆಡ್ತಿದ್ದಿ? ಯಾವ ನೋಡಿದ್ರು ನಿನ್ ಮನೆ ಬಾಚಿ ಪಡ್ಕೊಂಡು ಒತ್ಕೊಂಡೋಗಲ್ಲ ಹೇಳಂತ ಅವ್ರ ಮನೇನು. ಅಯ್ಯೇ ಏನೇ ಅಲ್ಲೇ ಪುಕ್ಸಟೆ ಬಂದಿದ್ದೀನ? ನಮ್ಮ ಅಣ್ಣರು ನಿನಗೆ ಕೊಡ್ಬೇಕಾದ ವರದಕ್ಷಿಣೆ ಎಲ್ಲ ಕೊಟ್ಟನೆ ಮದುವೆ ಮಾಡಿದ್ದು. ಏನ ನನಗೆ ಪುಕ್ಸಟೆ ಕರ್ಕೊಂಬಂದಿದ್ದೀನ ಮನೆಗೆ ಅಂತಂದು ಏನಕ್ಕೆ ನನ್ನ ಮೇಲೆ ನೆಟ್ಟಗಡೆ ಬರ್ತಿ ಹಂಗೇನಿ? ಯಾಕೆ ಯಾಕೆ ನಾಲ್ಗೆ ರಿಪೀಟ್ ಮಾತಾಡ್ತಿದ್ಯಾ? ನಾಲ್ಗೆ ಕೊಯ್ದು ಬರ್ತೀನಿ ಮತ್ತೆ. ಓ ಏನೋ ಬಿಡು ಹೋಗ್ಲಿ ಅಂತ ನಾನು ಸುಮ್ಮನಿದೆ ಅಂತ ಏನು ಅತಿಯಾಗಿ ಮಾತಾಡ್ತೀರ? ಯಾಕೆ ತಿಂದೆ ಜಾಗಿತ್ತೇನು? ಹೌದು ಕಣಪ್ಪ. ಎಣ್ಣಿಲ್ಲ ದೂಟ ಉಪ್ಪಿಲ್ಲ ಗಂಜಿ ಇಂಥ ಊಟ ಆಗ್ತಿದ್ದೀರಾ ನಮಗೆ? ಹಾಗೆ ತಿಂದಿದ್ದು ಹೆಚ್ಚ ಬಿಟ್ಟು ತಂಗೇನಿ. ಹಾಗೆ ಆಟ ತಂದು ವರ್ಷ ಮನೆಗೆ ಆಗ್ತೀಯಲ್ಲ ಅದಕ್ಕೆ. ತಿಂಬ ಕೂಡ್ನಾಗೂ ಕಣ್ಣಿಗೆ ತಟ್ಟೆ ನೋಡ್ತೀಯಾ? ಯೋಡ್ ತಿಂತಾರೋ ಯೋಡ್ ಬಿಡ್ತಾರೋ ಅಂತಂದು ತಿನ್ನ 2 ಗುಕ್ಕಿಗೆ ಹಂಗೆ ಆಡ ಹೇಳ್ತಿಲ್ಲ ಮರಿಯ ನೀನು. ಅಯ್ಯ ಆಡ್ ತಿಂದ್ರೆ ಈಡ್ ತಿಂದಿದ್ದೀರಾ ಅಂತಂದು ಮ್ಯಾಗ್ ನೋಡಕಷ್ಟೇ ದೊಡ್ಡ ಮಂತನ. ಅಡುಗೆ ಮನೆ ನೋಡ್ರಿ ಬಂಡವಾಳ ಗೊತ್ತಾಗೋತಿ ಯಾತದೈತೆ ಯಾತದಿಲ್ಲ ಅಂತಂದು. ಸುಮ್ಮನೆ ಮಾತಾಡ್ತಿ ಸಿಂಪಲ್ ಕಳಮರಿ ಅತ್ಲಾಗೆ. ಈ ಮಂತನಕ್ಕೆ ಅಡುಗೆ ಮಾಡ್ಕೊಂಡು ನಿಮಗೆಲ್ಲ ಉಣ್ಣಕ್ಕೆ ಇಕ್ತೀನಲ್ಲ ಅಷ್ಟೊತ್ತಿಗೆ ನನ್ನ ತಾಣ ಹೋಗಿ ಬಂದಿರ್ತೈತೆ. ಯಾಕಂದ್ರೆ ಒಂದಿದ್ರೆ ಒಂದಿರಲ್ಲ. 1 ಟೊಮೆಟೊ ಹಣ್ಣು ಕೊಡ್ತೀಯಾ, ಒಂದೊಂದು ಈರುಳ್ಳಿ ಕೊಡ್ತೀಯಾ, 4 ಮೆಣಸಿಗೆ ಕೊಡ್ತೀಯಾ, 6 ಜನಕ್ಕೆ ಅಡುಗೆ ಮಾಡೋದು ಅಂತ ಹೇಳ್ತಿ. ಎಲ್ಲಿಂದ ಮಾಡಕ್ ಹೋಗೋಣ? ಹಂಗೆ ಕಡೆ ಹಂಗೆ ಮಂತ್ರ ಮಾಡ್ಕೊಂಬಂದಿರಕ್ಕೆ ಮ್ಯಾಗ್ಲಿಂದ ಕೆಳಗ್ವರೆಗೂ ಹಂಗೆ ರಾಣಿ ದಿನಸಿಗೆ ಇಳೆಬಳೆ ಒಯ್ಕೊಂಡಿದೆಯಲ್ಲ. ನಾನು ಹಂಗೆ ಮಂತ್ರ ಮಾಡ್ಕೊಂಬಂದಿರೋದಕ್ಕೆ ಮತ್ತೆ ಒಯ್ಕೊಂಡಿರೋದು. ಇಲ್ಲದ್ರೆ ಹೋಗ್ತಿದ್ದೆ ಮನೆಗೆ ಭಿಕ್ಷದಕ್ಕೆ. ಅಮ್ಮ ತಾಯಿ ಭಿಕ್ಷೆ ಹಾಕ್ರಿ ಅಂತ ತಂದು ಹೋಗ್ತಿದ್ದೆ. ಅಯ್ಯ ಒಂದು 4 ದಿನ ಇರ್ತಾರೆ ಹೋಗ ಮರಿಯ. ನೀನೇ ನಂಗೆ ಆಸ್ ಮಾತಾಡ್ತೀಯ? ಯಾಕೆ ನಿಮ್ಮ ಅಣ್ಣಗೆ ಮನೆ ಮಠ ಇಲ್ವೇ? ಕಳಿಸು ಹೋಗ್ಲಿ. ಏನು ಯೋಚನೆ ಕೇಳ್ತಿ ಅವ್ರನ್ನ ಮನೆಗೆ? ಕಳಿಸ್ನೇಳ ಮರಿಯ. ಅಯ್ಯ ನೀನೇನು ಹಂಗಾಡ್ತೀಯ? ನನಗೆ ಕತೆಯಲ್ಲೇ ಹೇಳ್ಬೇಡ ಕಣೆ. ಕಳಿಸು ಅಂದ್ರೆ ಕಳಿಸು ಅಷ್ಟೇನೆ. ನಮ್ಮ ಮನೆ ಮುಳುಗ್ತೈತೆ ನಿಮ್ಮ ಅಣ್ಣರು ಬಂದು. ಅದಕ್ಕೆ 3 ದಿನ ಆಗಂಗಿಲ್ಲ ಬಂದ್ಬಿಡ್ತಾನೆ. ನಂಗೆ 3 ದಿನ ಆಗಂಗಿಲ್ಲ. ಏನಗೆ ಅಣ್ಣ ತಂಗಿಯರ ಈ ಬಂದ ಜನ್ಮಗಳು ಅನುಬಂಧ ನಂಗೆ ಏನಕ್ಕೆ ವರ್ಷ ಹೊತ್ಕೊಂಡ್ಬರ್ತಾನೆ ನಂಗೆ. ಹಂಗೇನೆ ಹೋಗ್ಬೇಕಾದ್ರೆ ಇವಳು ತುಂಬ ಕಳ್ಸೋದು ನೋಡ್ಬೇಕು. ಇವಳನ್ನ ಏನಕ್ಕೆ ಕಾಯಿ ತಗೊಂಡೋಗೋಣ, ಶೇಂಗಾ ತಗೊಂಡೋಗೋಣ, ಅಕ್ಕಿ ತಗೊಂಡೋಗೋಣ ಅಂತಂದ್ರೆ ಏನಕ್ಕೆ ವರ್ಷ ಕಳಿಸ್ತಾಳ ಅವ್ನಿಗೆ. ಹಂಗೇನೆ ಅದಕ್ಕೆ ಬಂದ್ಬಿಡ್ತಾನೆ ನಿಮ್ಮ ಅಣ್ಣಗೆ. ಬೆಕ್ರು ಮಾಡಿದೆ ನಿನ್ನೆ ನೋಡಕ್ ಬರಲಿ ನಿಮ್ಮ ಅಣ್ಣ. ವರ್ಷ ಕಳಿಸಿದ ಗಂಟೆ ಅದಕ್ಕೆ ಬರೋದು. ನಿನಗೆ ತವ್ರ ಮನೆ ಬೆಲೆ ನಿನಗೆ ಹೆಂಗ್ ಗೊತ್ತೈತಿ? ಹೋಗು. ನೀನ್ ಎಲ್ಲಿ ನಿಮ್ಮ ಅಕ್ಕ ತಂಗಿರು ಬರ್ತಾರೆ ಅಂತಂದು ಹಂಗೇನಿ ಜಗಳನೆ ಆಡಿ ಅವ್ರು ದೂರ ಇಟ್ಬಿಟ್ಟಿದ್ಯಾ? ಬರಲೇಬಾರ್ದು ಮಂತೆಗೆ ಅಂತಂದು ನಿನ್ ಕಡೆನಂತೂ ಬರೋದಿಲ್ಲ. ನಿನ್ ಕಡೆ ಬಂದೆ ಖರ್ಚಾಕತ್ತೆ ಅಂತಂದು ಅವ್ನು ಒಬ್ರು ಖರ್ಚ್ಕೊಳಲ್ಲ. ನನ್ನ ಕಡೆನೂ ಬರಬಾರ್ದು ಅಂದ್ರೆ ನಾವ್ ಯಾರು ಮಕ್ಕ ನೋಡ್ದಂಗೆ ಹೆಂಗಿರ್ಬೇಕು ಅಂತಂದು ಯಾರು ಬರ್ದಂಗೆ ಯಾರು ಹೋಗ್ದಂಗೆ ಯಾರ ಮಕ್ಕಳು ನೋಡ್ದಂಗೆ ಇದ್ದು ಒಂದಿನ ಮೆಂಟ್ಲಾಗ ಹೋಗ್ಬಿಡ್ತೀವಿ ನಾವು. ನಿನ್ ಕತೆ ಕಟ್ಕೊಂಡ್ಬಿಟ್ಟೈ ಹೋಗ ಮರಯ್ಯ. ಏನ್ ಹೇಳ್ತೀಯಾ? ಅಯ್ಯಯ್ಯ ಅದೇನು ಆಲೋಚನೆ ಬೆಳೆಸಿದ ನಿಮ್ಮ ಅವ್ವ ನಿನ್ನ. ಹಂಗೇನೆ ಕತ್ಗೀತೆ ಆಲೋಚಿದ್ಲ ಏನು ಅಂದಿಗಿಂತೆ ಆಲೋಚಿದ್ಲ ನಿನಗೆ? ಅಯ್ಯಯ್ಯ ಥೂ ನಿನ್ನ. ಯಾಕೆ 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 ನಾಳೆ ಅರಿಬಿಟ್ಟು ಮಾತಾಡ್ತಿದ್ಯೇನಾ? ಈಗ ಬಾಳ್ಬಳ ಮಾತಾಡ್ತಿದ್ಯಲ್ಲ. ಯಾಕೆ ಜುಟ್ ಬಗ್ಸಿ ಜುಟ್ ಕಿತ್ತೋಗ್ಬಿಡ್ತೀನಿ ಮತ್ತಿನ್ನ. ತಲೆನೆಲ್ಲ ಕೂದದವೇ ನಮ್ಮ ಮತ್ತೆ ಒಂದಿರ್ಬಾರ್ದು ನಿನಗೆ. ಹಂಗ್ ಬಗ್ಸೋಗ್ಬಿಡ್ತೀನಿ ಬಡ್ಡಿ ನಿನ್ನ ಮತ್ತೆ. ಓ ಬಂದೋಳಿಲ್ಲೇನಾ? ಯಾಕಪ್ಪ ಯಾಕೆ ಅಂತ ಯಾಕೆ ಒದಿತಿ ಅಂತ ನೀನು? ನಾನು ನೋಡ್ತಾ ಇದ್ದೀನಿ ಮದ್ವೆದಾಗೆ ನೀನು ದಬ್ಬಳಿಕೆಯ. ನಾ ಬಿಡುವಾಗ್ಲಿ ಇವತ್ತು ಸರಿ ಹೋಗ್ತೀನಿ, ನಾಳೆ ಸರಿ ಹೋಗ್ತೀನಿ ಅಂತಂದ್ರೆ ನೀನು ದಿನ ವಯಸ್ಸುಗಳ್ತಾ ಹಂಗೆ ಬಾಳ್ಬಳ ಮಾತಾಡ್ತಿಲ್ಲ. ಯಾಕೆ ಈ ದಿನ ನೀ ಮನೆ ಮಕ್ಕಳು ಮಂತನ ಗಂಡ ಅಂತಂದು ಮೈ ಮುರ್ಕೊಂಡಲ್ಲ ಅಧಿಕ. ಅಯ್ಯೋ ಮುರ್ಕೊಂಬಿಟ್ಟೋಳೆ ನೋಡ್ರಪ್ಪ. ಮುರ್ಕೊಂಬಿಟ್ಟೋಳಂತೆ ಮೈ ಮಂತನ ಎಲ್ಲದನ್ವೇ. ಸಾಕೂತ್ ಕಡೆ ನಿನ್ನ ತಿನ್ನೋದು ಕುಕ್ಕುಸ್ಕೊಂಡು ಬಿಟ್ರೆ ಇನ್ನೇ ಮಾಡಿದೆ ನೀನು. ಏನ್ ಗದೆಗೆ ಬಂದ್ಬಿಟ್ಟು ಒಂದಿನ ಪೈರ್ ಕಿತ್ತಾಕಿದ್ಯೆ? ಏನಗೆ ಮಾಡ್ಬಿಟ್ಟೋಳೆ. ಅಯ್ಯೇ ಪೈರ್ ಕಿಡಕ್ ಬರ್ಲಿಲ್ಲದ್ರು ಯಾಕೆ ಗದೆ ಗಿರಗೆಲ್ಲ ಮಾಡ್ಕೊಂಡೋಗಿಲ್ಲ ಊಟಯ? ಅದು ನೀನು ಕೂಡ ಈಟಿಟ್ರಾಗೆ ತಲೆ ಓಡಿಸಿ ಮಾಡೋದಿಗೆ ಹಾಗೆ ಇದಾಗಿರ್ತದೆ ನಮಗೇನೆ. ಹೇಳ್ತಾನಿಲ್ಲ ಬಂದು. ಹೆಚ್ಚಿಗೆ ಮಾತು ಬೇಡ. ಕಳಿಸು ಅಂತ ಹೇಳಿದೀನಿ, ಕಳಿಸು ಅಷ್ಟೇಯ ಹೇಳಿದೀನಿ ನೋಡು. ಈಗ ಹೊರಗೆ ಹೋಗ್ತಿದ್ದೀನಿ. ಹೋಗಿ ಮನೆಗೆ ವಾಪಸ್ ಬರೋದಿಗೆ ನಿಮ್ಮ ಮಣ್ಣು ಇರಂಗಿಲ್ಲ, ಅವಳು ಇರಂಗಿಲ್ಲ, ಕಣ್ಣಿಗೆ ಕಾಣ್ಕೊಡ್ದು ಹೇಳಿದೀನಿ ನೋಡಿ ನನಗೆ. ಮತ್ತೆ ನನಗೆ ಖರ್ಚು ವೆಚ್ಚ ನೋಡಿ ಮನೆದು ಸಾಕಾಗಿ ಹೋಗಿದೆ. ನನ್ನ ಮಗನು ಅಲ್ಲೇ 8 ಸರಿ ಇಟ್ಕೊಂಡು ಅಲ್ಲೇ ಓಡೋದು ಅವನು ಬಡ್ಡಿ ಮಗ. ಈಸ್ತೀನಿ ಹೆಂಗ ಒಂದು ಲೆಕ್ಕ ಆಗೋದ್ಲಾಗಿ ಹೆಂಗತ್ಲಾಗ ಹೋಗಿ ನೋಡ್ಕೊಂಡು ಈಗ ನನಗೆ ಹೊಲ್ದಾಗೂ ನೋಡ್ಕೊಳಕ್ಕಾಗಲ್ಲ, ಮಂತಕ್ಕೂ ಬಂದ್ ಮಾಡಂಗಿಲ್ಲ. ನನ್ನ ಕದೇ ಕೇಳಬಾರ್ದು ಹಂಗಾಗಿ ಹೋಗಿ ನನಗೆ. ಅಲ್ಲಿ ಈ ಮಂತನಕ್ಕೆ ಮೈ ಮುರ್ಕೊಂಡು ಅಲ್ಲಿ ನನ್ನ ಬೆನ್ಮುಳಿನ ಮುರಿದಾಗಿದೆ. ಹಂಗಾಗಿದೆ ವಯಸ್ಸಾದ ಕಾಲಕ್ಕೆ ಒಂದಿಟ್ಟು ನೆಮ್ಮದಿ ಅಂತ ಕೂದಿಲ್ಲ. ಮಕ್ಳು ಕಾಲದಾಗೂ ಇಲ್ಲ, ಹೆಂಡತಿ ಕಾಲದಾಗೂ ಇಲ್ಲ. ಏನ್ ಚಂದ ಮನೆ ಏನೋ ನಮಗೆ ಅಲೆ ಎತ್ಲಾಗಿ. ನನ್ನ ಮಕ್ಳು ಬಡ್ಡಿ ಇಸ್ಕೊಂಡಿರ್ತಾರೆ. ಇಸ್ಕೊಂಡವರೆಗೂ ಅಣ ಅಂತ ಬಂದ್ಬಿಡ್ತಾವೆ ಹಂಗೇನೆ ಬಡ್ಡಿಗೋಸ್ಕರ. ಆಮೇಲೆ ನಾವು ಬಡ್ಡಿ ಕೇಳಕ್ ಹೋಗ್ಬೇಕಾರೆ ಅವ್ರ ಕಾಲಿಟ್ಟು ಕೇಳ್ಬೇಕು, ಕೊಡ್ರಪ್ಪ ಬಡ್ಡಿ ಅಂತಂದು. ನಂದೊಳ್ಳೆ ಪಾಡತ್ಲಾಗಿ ಒಂದ್ ಚೆನ್ನಾಗಿ ಕುತ್ಕೊಳಕ್ಕಾಗಲ್ಲ ಹಂಗಿನಿ ಅಂತ ಇದು ಎಲ್ಲ ನೀನ್ ಮಾಡ್ಕೊಂಡು ಹಣೆ ಬರ ಹೋಗ ಮರೆಯ. ಪ್ರಪಂಚದಾಗಿರ ಯಾವ ಗಂಡಸರು ಮಾಡಿದ್ರೆ ನೀನೇ ಮಾಡಲ್ಲ. ಎಲ್ಲರೂ ಅವ್ರ ಹೆಂಡತಿ ಮಳಿಗೆ ದುಡ್ದಾಕದು. ಅಯ್ಯೇ ಏನಾಗ ನೀನು ಬರೀ ಸಿಮೆಗಳು ಮಾಡೋದಿಲ್ಲ. ಹೋಗು ಮಾತಾಡು. ಯಾಕ ಬಾಳ ಮಾತಾಡ್ತಿದ್ಯಾ? ಮಾತಾಡು. ನೋಡ್ತೀನಿ ನಿಂಗೆ ಎಂದ್ ಇಡ್ತೀನಿ ನಿನಗೆ ಸರ್ರಿಗೆ ಇಕ್ಲಾಕ್ತೀನಿ ನಿನ್ಗೆ ಹೇಳ್ತೀನಿ ನೋಡಿ ನಿನಗೆ. ಅಯ್ಯ ಕಂಡವ್ರೆ ಹೋಗು. ಏನಾಗೆ ಏನ್ ಎದುರಿಸ್ತೀಯ ನನಗೆ? ನನಗೆ ಎದುರಿಗಿದ್ರಳಲ್ಲ.
ಯಾಕೆ ಯಾಕೆ ಹಾ ಯೋಸ್ ಮಾತಾಡೋದು ಹಾ ಅಯ್ಯೋ 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 ಅಣ್ಣ 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 ಬಾರಣ ಇಲ್ಲಿ ನೋಡ್ಬಾರಣ ಹೆಂಗ್ ಹೊಡಿತಾನೆ ಬಾರಣ ಅಯ್ಯೋ ನೀನ್ ಕೈ ಸಿದಾಗ ನೀನ್ ಕಾಲ್ ಬಿದ್ದಾಗ ನೀನ್ ಕೈ ತೆಗ್ಯಾ ಹಾ ಹಾಳಾಗೋಗ ಹಾ ತೆಗಿಯೋ ಕೈನಾ ಏನ್ ಬರೀತ ನಿನಗೆ ಒತ್ಕೊಂಡೋಗೋದು ಅಯ್ಯೋ ಬಡಿ ಮಗನೆ ಅಣ್ಣ ಬಾರೋ ನಾನು ಸರಿತಾನೆ ನೋಡ್ತು ಸಾಯಿಸ್ತಾನೆ ಬಾರೋ ಅಣ್ಣ ಬಾರೋ ಅಯ್ಯೋ ಬಿಡ ಮರಿಯಾ ಯಾಕೆ ಹೊಡಿತೀಯೋ ಬಿಡು ಅಪ್ಪ ಅಪ್ಪ ಕೂದಲೆಲ್ಲ ಉರಿತಿದಾವೆ ಬಿಡು ಅಯ್ಯಪ್ಪ ಅಯ್ಯೋ 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 ಯಾಕೆ ಹೊಡಿತೀಯ ಬಿಡು ಅಮ್ಮ 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 ಹೆಂಗ್ ಹೊಡಿತಾನೆ ಬಿಡು ಮಾತಾಡ್ತೀನಿ ಹಾ ನಂದು ನನಗಾಗುತ್ತೆ ಬಿಡುವಾಗ್ಲಿ ನಾನು ಒದಿ ಬರ್ತು ಅಂತ ನಾನು ಎಷ್ಟು ಸುಧಾರಿಸ್ಕೊಂಡ್ರು ಹಂಗೆ ತಲೆಯಲ್ಲ ಮಾತಾಡ್ತೀನಿ ತಲೆಯಲ್ಲ ಹಾ ಬಡ್ಡಿ ಬೊಗರೆ ಯಾಕೆ ಮಾಡ್ತಿದ್ದೀರಾ ಬಿಡ್ರಿ ಏಯ್ ನೀನ್ ಸುಮ್ಮನೆ ನಿನ್ ಕಡೆ ಚೆನ್ನಾಗಿ ನಿನಗೆ ಆ ಯೋಸ್ ಮಾತಾಡ್ತಾಳೆ ನಿನ್ ತಂಗಿ ಹಂಗೆ ಗಂಡ ಅನ್ನಲ್ಲ ಏನನ್ನಲ್ಲ ಹಂಗೆ ನಾ ಬಿಡುವಾಗ್ಲಿ ಅಂತಂದ್ರೆ ಹಂಗೆ ಯೋಸ್ ಮಾತಾಡ್ತಲ್ಲ ಹಂಗೆ ಅದಕ್ಕೆ ಸರ್ರಿಗೆ ಇಕ್ಲೆ ಆಗ್ತಿದ್ರು ಹಂಗೆ ಅಣ್ಣ ಬಿಡಿಸ್ಬಾರೋ ತಲೆಲ್ಲ ನೋಯ್ತೈತ್ ಕಣೋ ಹಂಗ್ ಹೊಡಿತಾವ ನೀನ್ ಕೈ ಸೇದೋಗ ಹಾಳಾಗ್ ಹೋಗ್ತಿ ಕಣೋ ನೀನ್ ಬರ್ತೀನಿ ಅಂತಿದ್ದ ಸಾವು ಬರಲ್ಲ ನಿನಗೆ ಥೂ ನಿನ್ನ ಬಿಡೋ ಏನ್ ಬರೀತಾವ ನಿನಗೆ ಬಿಡೋ ಮತ್ತೆ ಮಾತಾಡ್ತೀಯ ಮತ್ತೆ ಬೊಗರೆ ತೆಗಿರಿ ನೀವೇನ್ ವಯಸ್ಸು ಕಳ್ಸಿದ್ರಲ್ಲ ಗೊತ್ತಾಗಲ್ಲ ನಿಮಗೆ ಇನ್ನೊಂದ್ಸರಿ ನನ್ನ ಹೆಸರು ಉಸಿರು ಬರ್ಲಿ ನಿನಗೆ ಉಸಿರು ಹಂಗೆ ಉಸಿರು ಕಾಣಿಸ್ಬಿಡ್ತೀನಿ ನಿನಗೆ ಹಂಗೆ ಮತ್ತೆ ಹುಟ್ಟಿದ ದಿನ ಕಾಣಿಸ್ಬಾರ್ದು ನಿನಗೆ ಹಂಗೆ ನರಕ ತೋರಿಸ್ಬಿಡ್ತೀನಿ ನಿನಗೆ ಬಂದೋಳಿಲ್ಲ ಮಾತಾಡಕ್ಕೆ ಹಿಂಗೆ ಇರ್ಬೇಕು ಹಂಗೆ ಮೊದಲು ನಿನ್ ತಂಗಿಗೆ ಬುದ್ಧಿ ಹೇಳು ನೆಟ್ಟಿಗೆ ಗಣಸದಿಗೆ ಹೆಂಗ್ ಸಂಸಾರ ಮಾಡ್ಬೇಕು ಅಂತಂದು ನೀನ್ ಅಲ್ಲ ಕಣಯ್ಯ ಏಸ್ತೀನಿ ಇರೋದು ಬಂದು ನೆಂಟ್ರ ಮನೆಗೆ ಹೋಗ್ಬೇಕು ಗೀಬೇಕು ಅಂದ್ರೆ ನಾವೇ ಹೇಳ್ಬೇಕೇ ನಿಮಗೆ ಹೋಗ್ರಿ ಅಂತಂದು ಹೋಗಲ್ಲ ನಿನಗೆ ನಿಮ್ಮ ಮಗಳು ಕರ್ಕೊಂಡು ಪುಕ್ಸಟೆ ಕೊಂಡು ಯೋಚನೆ ತಿಂತೀರಾ ಸಾಕು ಮುಚ್ಚಯ್ಯ ನಿಂದು ಏನಾಗೆ ನೀನ್ ಕುಳಿ ನಾವೇ ಬಂದು ನನ್ನ ತಂಗಿ ಮನೆ ಅಂತ ಬಂದದ್ದು ಏನಾಗೆ ದಿನ ಕೂತ್ಕೊಂಡಂಗೆ ಬುಷ್ಟನ ಭೋಜನ ಹಾಕಿದ ನಂಗೆ ಮಾತಾಡ್ತೀನಿ ನೀನು ಅರ್ವಾಗಲ್ಲ ನಿನಗೆ ದಿನ ಕುಳಿಗೂ ಲೆಕ್ಕ ಆಗ್ತೀಯಲ್ಲ ನೀನು ಎಂತ ಸಾವು ಬರ್ತೀನಿ ನಿನಗೆ ನನ್ನ ಮನೆಗೆ ಬಂದು ನನ್ನ ಮೇಲೆ ಮಾತಾಡ್ತೀಯ ನೀನು ಯೋಟಿದ ನಿನಗೆ ಹೋಗ್ತಿ ಬಿಡೋ ನಾವೇ ಇಲ್ಲೇ ಬಿದ್ದಿರಲ್ಲ ಏನೋ ನನ್ನ ತಂಗಿ ಮನೆ ಅಂತೇಳಿ ಬಂದದ್ದು ನೋಡ್ಕೊಂಡಿದ್ದಾನೆ ತಂಗಿನ ಹೋಗ್ತಾ ಇರೋ ಊರಿಗೆ ಗೊತ್ತಾಯ್ತು ಹೋಗ್ತೀವಿ ನಾವೇನು ಇಲ್ಲೇ ಬಿದ್ದಿರಲ್ಲ ನಿನಗೆ ಹೇಳಿದೀನಿ ನೋಡು ನಾನು ಹಿಂಗೆ ಹೋಗ್ತಿದ್ದೀನಿ ಹೋಗಿ ಮನೆ ಬರ್ತೀನಿ ನಿಮ್ಮ ಅಣ್ಣನ ಇರಂಗಿಲ್ಲ ಯಾವಳು ಇರಂಗಿಲ್ಲ ಹೇಳಿದೀನಿ ನೋಡು ಮತ್ತೆ ಪುಕ್ಸಟೆ ಕುಳಿಗೆ ಊರೆಲ್ಲ ನೆಂಟು ಏನಾಗೆ ಧರ್ಮಛತ್ರ ಮಾಡ್ಕೊಂಬಿಟ್ರೆ ನಮ್ಮ ಮನೇನ ಬಂದ್ ಇಲ್ಲಿ ತಿನ್ಕೊಂಡು ಉಣ್ಕೊಂಡಿರಕ್ಕೆ ಅಣ್ಣ ಬೇಜಾರ ಬೇಡಕಣೋ ಏನ್ ಬುದ್ಧಿ ನಿನ್ಗೆ ಗೊತ್ತಲ್ಲ ಎಂತ ದರಿದ್ರ ಬುದ್ಧಿ ಅಂತ ತಂದು ಗೊತ್ತದ್ ಬಿಡಮ್ಮ ಹೋಗ್ಲಿ ಅವನೇನ್ ಮದುವೆಗೆ ನೋಡಿಲ್ಲ ಒಂದ ಮನೆ ಬರಯ್ಯ ಬಿಡು ಹೋಗ್ಲಿ ಸಗಣೆಗೆ ₹1 ಬಿದ್ದಿತ್ತು ಬಿಡಲ್ಲ ಅವನು ಅಂತ ಜುಗ್ ನನ್ ಮಗ ಬಡಿ ಮಗ ಹೆಂಗ್ ಜೀವನ ಮಾಡ್ತೀನ ತಾಯಿ ನೀನಂತ ಇಂತ ಕಟ್ಕೊಂಡತ್ತಾಗಿ ನನ್ ಪಾಡ್ ಕೇಳಬಾರ್ದು ಅಂತ ಜೀವನ ನಂದು ಉಣ್ಣಾಕ್ ತಿನ್ನಾಕು ಬಂಡಾಟ ಇನ್ನೊಂದು ಮಗು ಕಟ್ಕೊಂಡು ಏನ್ ಬಡ್ಕೊಂಡು ಸಾಯಕೋಗಾರ ನನ್ನ ಹತ್ರ ಅಂತ ಅನ್ಸೋಗ್ಬಿಟ್ಟು ನನಗಂತೂ ಅಲೆ ಹತ್ಲಾಗಿ ಅವ್ನು ಚಟ ಮೇಲೆ ಒತ್ಕೊಂಡು ಹೋಗ್ತೀವಲ್ಲ ಅವ್ನ ಹಣೆ ಬರೋ ಸಾಯೋವರೆಗೂ ಅಷ್ಟೇನೆ ಒಂದು ಎಲ್ಲದಕ್ಕೂ ಅದೇ ಹಣೆ ಬರನೇ ಬಿಡೋ ಒಂದು ಹೋಗ್ಲಿ ಬಿಡು ಮಜ್ಜಮ್ಮ ಹೋಗ್ಲಿ ಬಿಡು ಹೋಗ್ತೀವಿ ನಾವೀಗ 10 ಗಂಟೆ ಬಸ್ಸಿಗೆ ಹೋಗ್ತೀವಿ ನಾನು ಗೌರಿನೋ ಹೋಗ್ತೀವಿ ಸುಮ್ಮನೆ ನಮ್ಮ ಕಾಲದಾಗೆ ನೀನು ಯಾಕೆ ಬೈಸ್ಕೊಂತೀಯಲ್ಲ ಅಣ್ಣ ಕ್ಷಮಿಸ್ಬಿಡೋ ಹೋಗ್ಲಿ ನನ್ನ ಮಗನು ನಿನಗೆ ಹಂಗೆ ಅವಮಾನ ಮಾಡ್ಬಿಟ್ಟ ನನ್ನ ಗಣ್ಣು ಬಡಿ ಮಗ ಹಿಂಗೆ ಅವಮಾನ ಮಾಡ್ಬಿಟ್ಟ ಕ್ಷಮಿಸ್ಬಿಡೋ ಅವ್ರ ಪರವಾಗಿ ನಾನು ಕ್ಷಮೆ ಕೇಳಿ ಕ್ಷಮಿಸ್ಬಿಡ ಬೇಜಾರು ಬಡ್ಕಣ ಹೋಗ್ಲಿ ಬಿಡಮ್ಮ ನೀನು ಗಂಡ ಮಕ್ಳು ಮಾಡ್ತೀನಿ ನೀನು ಯಾತಿಗೆ ಇದು ಮಾಡಕ್ ಹೋಗ್ತೀಯಾ ಹೋಗ್ಲಿ ಬಿಡು ನಮ್ಮ ಗೌರಿ ಅಣ್ಣಗೆ ಈ ಮನೆಗೆ ಬರೋ ಅದೃಷ್ಟ ಇರಲಿಲ್ಲ ಏನ್ ಮಾಡಕ್ ಬಿಡು ಹೋಗ್ಲಿ ಹಂಗ ಅನ್ಬೇಡ ಅವಳು ಹೆಂಗೆ ಒದ್ದು ಓಡಿಸ್ತಿ ಅಂತಂದು ನನಗೆ ಗೊತ್ತೈತೆ ಹೆಂಗೆ ಓಡಿಸ್ತಿ ಅಂತಂದು ಗೌರಿನೇ ನಮ್ಮ ಮನೆ ಸೊಸೆ ನೀನಂತ ತಪ್ಪು ನಿರ್ಧಾರ ಕೇಳಿ ಹೋಗ್ಬೇಡ ಎರಡನೇ ಮದುವೆ ಆಗ್ಲೇಳು ನನ್ನ ಗೌರಿನೇ ಮಾಡ್ಕೊಳೋದು ಅಯ್ಯ ಅಲ್ಲಮ್ಮ ಪಾರಿ ಅಂತಂದು ಜೀವ ಬಿಟ್ಟು ಸಾಯ್ತಾನ ನಿನ್ ಮಗ ಮತ್ತೆ ನನ್ನ ಮಗಳು ಮದುವೆ ಆಗ್ತಾನ ಅವನು ಸುಮ್ಮನೆ ಆದಿಗವ ನನ್ನ ಮಗಳು ಮನ್ಸಾಗು ಆಸೆ ಹುಡ್ಸಿ ಬೇಡವ ಅಂತ ತಪ್ಪು ಮಾಡಿ ಬೇಡ ಹೆಂಗ ಅವ್ ಮಾಡ್ಕೊಳ್ಳಿ ಬಿಡು ಹೆಂಗೆ ಇರ್ಲಿ ನಾವು ಹೋಗ್ತೀವವ ಹೋಗ್ತೀವಿ ಸರಿ ಮುಂದೆ ನೋಡ್ಕೊಳ್ಳೋಣ ಬಿಡು ಸರಿ ತಿಂಡಿ ಬರ್ರಿ ತಿಂಡಿ ತಿಂದು ಅವನೇ ಹುರುಕ್ನಾಯ್ದು ಅವನೇನು ಕೇಳ್ತೀರಾ ತಿಂಡಿ ತಿಂದು ಅದ ಕಡೆ ಬಸ್ಸಿಗೆ ಹೋಗತ್ತೆ ಬರ್ರಿ ತಿಂಡಿ ಮಾಡ್ತೀನಿ ಅವಲಕ್ಕಿ ಮಾಡ್ತೀನಿ ತಿಂಡಿ ತಿಂದು ಹೋಗತ್ತೆ ಬರ್ರಿ ಅಯ್ಯೋ ಬೇಡವಾ ಆಮೇಲೆ ಅದಕ್ಕೂ ಮುಕ್ಳ ಉಟ್ಕೊಂಡು ಆಮೇಲೆ ಯಾಕೆ ಅಲ್ಲಿ ಅದಕ್ಕೂ ಲೆಕ್ಕ ಕೇಳ್ದನು ಯಾತಿಗೆ ನಾವು ಹೋಗ್ತೀವಿ ಹಂಗೆ ಹೋಗ್ತಾ ಅಲ್ಲಿ ಪಟ್ಟಣದಾಗೆ ಅಲ್ಲಿ ಹೋಗಿ ಎದ್ಲಾಗೆ ತಿಂಡಿ ತಿಂದು ಹೋಟ್ಲಾಗೆ ಹೋಗ್ತೀವಿ ಹೇಳು ಅಣ್ಣ ತಿಂಡಿ ತಿಂದಂಗೆ ಹೆಂಗೆ ಹೋಗ್ತೇನೆ ನೀನು ಅವ್ನೇನು ಕಟ್ಕೊಂಡಿಯಪ್ಪ ನಾನು ತಾನು ತಿಂಡಿ ಮಾಡ್ತೀನಿ ಅವ್ನೇನು ಇದ್ದದ್ದು ಅವ್ನು ಸಾಯವರೆಗೆ ಇದ್ದದ್ದೇ ನಾನು ತಿಂಡಿ ಮಾಡ್ತೀನಿ ತಿಂಡಿ ತಿಂದು ಹೋಗತ್ತೆ ಸುಮ್ಮನೆ ನೀನು ಸರ್ಕಾರ ಮಾತು ಬೇಗ ಮಾಡೋ ಹೋಗಿ ತಿಂಡಿ ತಿನ್ಕೊಂಡೆ ಹೋಗ್ತೀವಿ ಅತ್ಲಾಗೆ ಸತ್ತಾಗ ಬೇಗ ಹೋಗಿ ಮಾಡ್ತೀನಿ ನೋಡಿದ್ರಾ ನಮ್ಮ ಬಾಬಾ ಜಿಪುಣ್ ಬಡಿ ಮಗುನ ನಾವು ಮನೆಗಿದ್ರೆ ಅವನಿಗೆ ತಿನ್ಬೇಕೆ ಇದಕ್ಕೆ ಖರ್ಚಾಗುತ್ತೆ ಅಂತೇಳಿ ನಮ್ಮನ್ನ ಮನೆಯಿಂದ ಹೋಗಿ ಅಂತಂದು ಮಕ್ಕಳಂಗೆ ಹೇಳ್ಬಿಟ್ಟ ಬಡಿ ಮಗ ಸುಮ್ಮನೆ ನಾನು ಇದ್ಬಿಟ್ಟು ನನ್ನ ತಂಗಿಯಾಗಿ ಬೈಸಕ್ ಹೋಗೋಣ ಹೋಗ್ತೀವಿ ನಾನು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ ನನ್ನ ಮಗಳನ್ನ ಇಲ್ಲಿ ಮದುವೆ ಮಾಡ್ಕೊಟ್ರೆ ಹಂಗಿರ್ಬೋದು ಅಂತ ಏನೇನೋ ಆಗೋದು ನನ್ನ ತಂಗಿ ಏನು ಸಾಮಾನ್ಯ ಇಲ್ಲ ನನ್ನ ತಂಗಿ ಇಲ್ಲಿಗೆ ಬಿಡೋದಿಲ್ಲ ಅವಳು ಏನೇ ಮಾಡ್ಬೇಕಂತ ಮಾಡ್ತಾನೆ ಇರ್ತಾಳೆ ನೋಡ್ತಾ ಇರಿ ಕಥೆ ಹೀಗೆ ಮುಂದೋಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಬಂದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು